ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮೊಬೈಲಲ್ಲಿ 5G ನೆಟ್ವರ್ಕ್ ಬರ್ತಾ ಇಲ್ಲ ಅಂದರೆ ಸೊ ನೀವು ಏನು ಮಾಡಬೇಕು. ಸೊ ನಿಮ್ಮ ಮೊಬೈಲ್ ಒಳಗಡೆ ಏರ್ಟೆಲ್ ಸಿಮ್ ಆಗಿರ್ಬೋದು ಅಥವಾ ಜಿಯೋ ಸಿಮ್ ಆಗಿರ್ಬೋದು, ಸೊ ಯಾವುದೇ ಒಂದು ಸಿಮ್ ಇರಲಿ, ನಿಮಗೆ 5G ನೆಟ್ವರ್ಕ್ ಅನ್ನೋದು 5G ಮೊಬೈಲಲ್ಲಿ ಕಂಪಲ್ಸರಿ ಬರಲೇಬೇಕು. ಸೊ ಅದು ಬಂದಿಲ್ಲ ಅಂದರೂ ಕೂಡ 5G ನೆಟ್ವರ್ಕ್ನ ನಾವು ಯಾವ ರೀತಿ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಫುಲ್ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ ಇರುತ್ತೆ ನೋಡಿ, ಸೊ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 2 ಸಿಮ್ ಬರುತ್ತೆ. ಸೊ ನೀವು ಇದರಲ್ಲಿ ಯಾವ ಸಿಮ್ನ ಯೂಸ್ ಮಾಡ್ತಾ ಇರ್ತೀರಾ, ಸೊ ಅಂದರೆ ಯಾವ ಸಿಮ್ಮಲ್ಲಿ ನೆಟ್ ಇದೆ, ರೀಚಾರ್ಜ್ ಇದೆ ನೋಡಿ, ಸೊ ಆ ಒಂದು ಸಿಮ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಪ್ರಿಫರ್ ನೆಟ್ವರ್ಕ್ ಟೈಪ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 4G 3G 2G ಆಟೋ ಅಂತ ಹೇಳ್ಬಿಟ್ಟು ಇದು ಕೆಳಗಡೆ ಇರೋದು ಏನಾದರೂ ಸೆಲೆಕ್ಟ್ ಆಗಿತ್ತು ಅಂದರೆ, ಸೊ ನೀವು ಮೇಲ್ಗಡೆ 5G 4G 3G 2G ಆಟೋ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದರಿಂದ ನಿಮಗೆ 4G ಬರ್ತಾ ಇರೋದು 5G ಕನ್ವರ್ಟ್ ಆಗುತ್ತೆ ಅಲ್ಲಿ. ಸೊ ಇದೊಂದು ಆದಮೇಲೆ ಸೊ ನೀವು ಮತ್ತೆ ಬ್ಯಾಕ್ ಬನ್ನಿ. ಸೊ ಇಲ್ಲಿ ಕೆಳಗಡೆ ಆಪ್ರೇಟರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಆಟೋ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಆನ್ ಆಗಿದೆ ನೋಡಿ. ಸೊ ಈ ಆಪ್ಷನ್ ನಿಮ್ಮ ಮೊಬೈಲಲ್ಲಿ ಏನಾದರೂ ಆಫ್ ಆಗಿತ್ತು ಅಂದರೆ ಸೊ ಇದನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ನೀವು ಆನ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಮೊಬೈಲಲ್ಲಿ ಇನ್ನು ಮುಂದೆ 5G ನೆಟ್ವರ್ಕ್ ಬರುತ್ತೆ. ಸೊ ಮೇನ್ ಆಗಿ ನಿಮ್ಮ ಮೊಬೈಲು 5G ಆಗಿರಬೇಕು, ಮತ್ತು ನೀವು ರೀಚಾರ್ಜ್ ಮಾಡಿಸೋದು ಅನ್ಲಿಮಿಟೆಡ್ ನೆಟ್ ರೀಚಾರ್ಜ್ ಮಾಡಿಸ್ಬೇಕು. ಸೊ ಅಂದರೆ ಮಾತ್ರ ನಿಮಗೆ 5G ಅನ್ನೋದು ಬರುತ್ತೆ. ಸೊ ಅಂದರೆ 349 ರೂಪಾಯಿ ಏನು ರೀಚಾರ್ಜ್ ಇದೆ ನೋಡಿ 5Gದು, ಸೊ ಅದನ್ನು ನೀವು ರೀಚಾರ್ಜ್ ಮಾಡಿಸಿದ್ರೆ ಸಾಕು, ನಿಮಗೆ 5G ಅನ್ನೋದು ಬರುತ್ತೆ. ಸೊ ಇದಿಷ್ಟು ಮಾಡಿದರೆ ಆಯಿತು, ನಿಮ್ಮ ಮೊಬೈಲಲ್ಲಿ 5G ನೆಟ್ವರ್ಕ್ ಅನ್ನೋದು ಬರುತ್ತೆ. ಅದು ಆ್ಯಪಲ್ಲಿ ಹೋಗ್ಬಿಟ್ಟು ಅದು ಮಾಡಬೇಕು, ಇದು ಆ್ಯಪಲ್ಲಿ ಹೋಗ್ಬಿಟ್ಟು ಇದು ಮಾಡಬೇಕು, ಅದು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಇವಾಗ ನಾನೇನು ಹೇಳಿದೆ ನೋಡಿ, ಸೊ ಇದಿಷ್ಟು ಮಾಡಿ ನಿಮಗೆ 5G ನೆಟ್ವರ್ಕ್ ಅನ್ನೋದು ಬರುತ್ತೆ. ಸೊ ಯಾವ್ಯಾವ ಸಿಮ್ ಇದೆ ನೋಡಿ, ಸೊ ಎಲ್ಲದರಲ್ಲೂ ಕೂಡ 5G ಆ್ಯಕ್ಟಿವಿಟಿ ಅನ್ನೋದು ಆಗಿದೆ. ಸೊ ಬಟ್ ರೀಚಾರ್ಜ್ ಮಾಡಿಸೋದು ಮಾತ್ರ ನೀವು ಅನ್ಲಿಮಿಟೆಡ್ ರೀಚಾರ್ಜ್ ಮಾಡಿಸ್ಬೇಕು. ನಿಮ್ಮ ಮೊಬೈಲ್ ಅನ್ನೋದು 5G ಆಗಿರಬೇಕು, ಅಂದರೆ ಮಾತ್ರ ನಿಮಗೆ 5G ನೆಟ್ವರ್ಕು ಅನ್ಲಿಮಿಟೆಡ್ ಡಾಟಾ ಅನ್ನೋದು ಸಿಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.